ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯಾಗಿ ಕಾಣುವ ಶಿವಗಂಗೆ ಬೆಟ್ಟವೇ ಒಂದು ಅದ್ಭುತ. ಉತ್ತರದಿಂದ ಸರ್ಪದ ಹಾಗೆಯೂ, ದಕ್ಷಿಣ ಭಾಗದಿಂದ ಗಣೇಶನ ರೀತಿಯೂ, ಪೂರ್ವ ಭಾಗದಿಂದ ನಂದಿಯ ರೂಪದಲ್ಲಿಯೂ ಮತ್ತು ಪಶ್ಚಿಮ ದಿಕ್ಕಿನಿಂದ ಲಿಂಗ ರೂಪದಲ್ಲಿ ಕಾಣುವ ಈ ಶಿವಗಂಗೆಯನ್ನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಬೆಂಗಳೂರಿನಿಂದ ತುಮಕೂರಿನ ಕಡೆಗೆ ಪೂನಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 50 ಕಿಲೋಮೀಟರ್ ದೂರ ಪ್ರಯಾಣಿಸಿದ್ರೆ ನಮಗೆ ಡಾಬಸ್ಪೇಟೆಯ ಮೇಲ್ಸೇತುವೆ ಸಿಗುತ್ತೆ. ಆ ಸೇತುವೆಯಲ್ಲಿ ಹೋಗದೆ ಕೆಳಗೆ ಇಳಿದು ಅಲ್ಲಿಂದ ಎಡಕ್ಕೆ ಸುಮಾರು 6 ಕಿಲೋಮೀಟರ್ ದೂರ ಹೋದ್ರೆ ಈ ಶಿವಗಂಗೆ ಸಿಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಾಗಿರೋ ಕಾರಣ ರಸ್ತೆ ತುಂಬಾ ಚೆನ್ನಾಗಿದೆ. ಬೆಂಗಳೂರಿನಿಂದ ಸುಮಾರು 3/4 ಗಂಟೆಯಿಂದ 1 ಗಂಟೆಯೊಳಗೆ ಅಲ್ಲಿಗೆ ಸುಲಭವಾಗಿ ತಲುಪಬಹುದು. ಈ ಊರಿಗೆ ಶಿವಗಂಗೆ ಅನ್ನೋ ಹೆಸರು ಬರಲು ಒಂದು ಪುರಾಣವಿದೆ. ಆಗಿನ ಕಾಲದಲ್ಲಿಯೇ ಅಣು ಮತ್ತು ಪರಮಾಣುವಿನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದ ಕಣಾದ ಎಂಬ ಋಷಿಯು ಒಂಟಿ ಕಾಲಿನಲ್ಲಿ ನಿಂತು ನೀರಿಗಾಗಿ ಈ ಜಾಗದಲ್ಲಿ ತಪಸ್ ಮಾಡಿದ್ರಂತೆ. ಅವರ ತಪಸ್ಸಿಗೆ ಒಲಿದ ಪರಶಿವ ತನ್ನ ಜಟೆಯಿಂದ ನೀರನ್ನ ಈ ಜಾಗದಲ್ಲಿ ಹರಿಸಿದ್ದ ಕಾರಣ ಈ ಕ್ಷೇತ್ರವನ್ನ ಕಣಾದ ಮುನಿಗಳು ಶಿವನ ಗಂಗೆ ಅಂತ ಕರೆದ್ರಂತೆ. ಮುಂದೆ ಜನರ ಆಡು ಮಾತಿನಲ್ಲಿ ಅದು ಅಪಭ್ರಂಶವಾಗಿ ಶಿವಗಂಗೆ ಆಯಿತು. ಇದು ಈ ಕ್ಷೇತ್ರ ಪುರಾಣ. ಇನ್ನು ಐತಿಹಾಸಿಕವಾಗಿ ನೋಡೋಕೋದ್ರೆ ಈ ಸ್ಥಳ ಹೊಯ್ಸಳ ರಾಜನಾದ ವಿಷ್ಣುವರ್ಧನನ ಆಡಳಿತದಲ್ಲಿದ್ದು ಆತನ ಧರ್ಮಪತ್ನಿ ರಾಣಿ ಶಾಂತಲಿಗೆ ಸಂತಾನ ಭಾಗ್ಯವಿಲ್ಲದಿದ್ದ ಕಾರಣ ಖಿನ್ನತೆಯಿಂದ ಇದೇ ಬೆಟ್ಟ ತುದಿಯಿಂದ ಹಾರಿ ತನ್ನ ದೇಹತ್ಯಾಗ ಮಾಡಿದ ಕಾರಣ ಈ ಬೆಟ್ಟದ ತುದಿ ಕುಂಬಿಯಲ್ಲಿ ಈಗಲೂ ಶಾಂತಲಾ ಡ್ರಾಪ್ ಸ್ಥಳವನ್ನ ನೋಡಬಹುದು. ಮುಂದೆ 16ನೇ ಶತಮಾನದಲ್ಲಿ ಈ ಗುಡ್ಡ ಶಿವಪ್ಪ ನಾಯಕರ ಕೋಟೆಯಾಗಿ, ನಂತರ ಈ ಕೋಟೆಯನ್ನ ಬೆಂಗಳೂರಿನ ಸಂಸ್ಥಾಪಕ ಮಾಗಡಿ ಕೆಂಪೇಗೌಡ ಕೋಟೆಯನ್ನ ಜೀರ್ಣೋದ್ಧಾರಗೊಳಿಸಿ ತಮ್ಮ ಇಲ್ಲಿಯೇ ಸಂಪತ್ತನ್ನ ರಕ್ಷಿಸಿಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಶಿವಗಂಗೆ ಬೆಟ್ಟದ ತಪ್ಪಲಲ್ಲಿಯೇ ಅರ್ಕಾವತಿ ನದಿಯ ಉಪನದಿಯಾದ ಕುಮುದ್ವತಿ ನದಿಯ ಉಗಮ ಸ್ಥಾನವೂ ಇದೆ. ಶಿವಗಂಗೆಯಲ್ಲಿ ಹುಟ್ಟಿ ನೆಲಮಂಗಲ, ರಾಮನಗರ ಜಿಲ್ಲೆ ಮತ್ತು ಮಾಗಡಿ ತಾಲೂಕಿನ ಭಾಗಗಳಲ್ಲಿ ಸುಮಾರು 460 ಕಿಲೋಮೀಟರ್ ಹರಿದು ನಂತರ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಅರ್ಕಾವತಿ ನದಿಯೊಂದಿಗೆ ಸೇರ್ಕೊಳ್ಳುತ್ತೆ. ಒಂದು ಕಾಲದಲ್ಲಿ ಈ ನದಿ ಜಲಾನಯನ ಪ್ರದೇಶ, ಸುತ್ತಮುತ್ತಲಿನ ಹಳ್ಳಿಗಳ ವ್ಯವಸಾಯ ಮತ್ತು ಕುಡಿಯುವ ನೀರಿಗೆ ಮೂಲವಾಗಿತ್ತು. ಇವತ್ತಿಗೆ ಸರಿಯಾದ ಮಳೆಯಾಗದೆ ಬತ್ತಿದೆ. ಕೈಗಾರಿಕಾ ತ್ಯಾಜ್ಯಗಳಿಂದಾಗಿ ಕಲುಷಿತಗೊಂಡಿರೋದು ನಿಜಕ್ಕೂ ಬೇಸರ. ಶಿವಗಂಗೆಗೆ ಹೋಗ್ತಾ ಇದ್ದಂತೆ ನಮ್ಮ ಕಣ್ಣಿಗೆ ಸದಾ ತುಂಬಿರುವ ಕಲ್ಯಾಣಿ ಕಾಣುತ್ತೆ. ಅದರ ಆಸುಪಾಸಿನಲ್ಲಿ ನಮ್ಮ ವಾಹನಗಳನ್ನ ನಿಲ್ಲಿಸಿ ಕಲ್ಯಾಣಿಯಲ್ಲಿ ಕೈಕಾಲು ತೊಳೆದುಕೊಂಡು ದೇವಸ್ಥಾನದ ರಸ್ತೆಯಲ್ಲಿರುವ ಸಣ್ಣ ಪುಟ್ಟ ಗೂಡಂಗಡಿಗಳಲ್ಲಿ ಹೂ ಹಣ್ಣುಗಳನ್ನ ತೆಗೆದುಕೊಂಡು ಸುಮಾರು 100 ಮೆಟ್ಟಿಲುಗಳನ್ನ ಹತ್ತುತ್ತಾ ಹೋದಲ್ಲಿ ಎಡಗಡೆ ಗಣೇಶನ ದೇವಸ್ಥಾನ ಕಣ್ಣಿಗೆ ಬೀಳುತ್ತೆ. ಅಲ್ಲಿಂದ ಮುಂದೆ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಮತ್ತೊಂದು ಇಲ್ಲಿಯ ವಿಶೇಷ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಣ್ಣೆಯನ್ನ ಕಾಯಿಸಿ ತುಪ್ಪವನ್ನ ಮಾಡ್ತಾರೆ. ಆದ್ರೆ ಪುನಃ ತುಪ್ಪದಿಂದ ಬೆಣ್ಣೆಯನ್ನ ಮಾಡೋದಕ್ಕಾಗೋದಿಲ್ಲ. ಇದು ವೈಜ್ಞಾನಿಕವಾಗಿಯೂ ಅಸಾಧ್ಯವಾದ ಮಾತೇ ಸರಿ. ಆದ್ರೆ ಈ ಗಂಗಾಧರೇಶ್ವರ ಉದ್ಭವ ಶಿವಲಿಂಗದಲ್ಲಿ ಇಡೀ ಪ್ರಪಂಚದಾದ್ಯಂತ ಕಾಣದ ಅದ್ಭುತವಾದಂತಹ ಸಂಗತಿಯೊಂದನ್ನ ನೋಡಬಹುದು. ದೇವಸ್ಥಾನದ ಅರ್ಚಕರು ಆ ಶಿವನ ಲಿಂಗದ ನೆತ್ತಿಯ ಮೇಲೆ ತುಪ್ಪವನ್ನ ಸುರಿದು ನಿಧಾನವಾಗಿ ಸವರುತ್ತಾ ಹೋದಂತೆಲ್ಲ ರಿವರ್ಸ್ ಇಂಜಿನಿಯರಿಂಗ್ ಪ್ರೋಸೆಸ್ ನಡೆದು ತುಪ್ಪ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ. ಈ ಅದ್ಭುತವಾದ ಸಂಗತಿ ನಮ್ಮ ಕಣ್ಣ ಮುಂದೆಯೇ ನಡೆದು ನಂತರ ಅದೇ ಬೆಣ್ಣೆಯನ್ನ ಪ್ರಸಾದ ರೂಪದಲ್ಲಿ ಬಂದ ಭಕ್ತಾದಿಗಳಿಗೆ ಹಂಚಲಾಗುತ್ತೆ. ತುಪ್ಪದಿಂದ ಬೆಣ್ಣೆಯಾಗುವ ಇದರಲ್ಲಿ ಔಷಧೀಯ ಗುಣವಿದ್ದು ಅನೇಕ ಕಾಯಿಲೆಗಳನ್ನ ಗುಣಪಡಿಸಬಹುದಾಗಿದೆ ಅನ್ನೋದು ಇಲ್ಲಿಯ ಅರ್ಚಕರು ಹೇಳುವ ಮಾತು. ಇನ್ನು ಪ್ರತಿ ವರ್ಷದ ಸಂಕ್ರಾಂತಿ ಹಬ್ಬದಂದು ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿಗೆ ವಿವಾಹ ಮಹೋತ್ಸವವನ್ನ ಬಹಳ ಅದ್ದೂರಿಯಿಂದ ಆಚರಿಸಲಾಗುತ್ತೆ. ಈ ಸಂಕ್ರಾಂತಿಯ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾಜಲ ಹೊರಹೊಮ್ಮುತ್ತೆ. ಇದೇ ಪವಿತ್ರವಾದ ಜಲವನ್ನ ಮಂಗಳ ವಾದ್ಯಗಳ ಸಮೇತ ಕೆಳಗೆ ತಂದು ಅದೇ ನೀರಿನಿಂದಲೇ ಶ್ರೀ ಹೊನ್ನಾದೇವಿಯನ್ನ ಶ್ರೀ ಗಂಗಾಧರೇಶ್ವರನಿಗೆ ಧಾರೆ ಎರೆದು ಕೊಡಲಾಗುತ್ತೆ. ಇದೇ ದೇವಾಲಯದ ಹಿಂದೆ ಒಂದು ಸುರಂಗವಿದೆ. ಆ ಸುರಂಗ ಮಾರ್ಗದಲ್ಲಿಯೇ ಮುಂದುವರೆದರೆ ಸೀದಾ ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ತಲುಪುತ್ತೆ ಎನ್ನುತ್ತಾರೆ. ಬಹಳ ಕತ್ತಲು ಮತ್ತು ಉಸಿರಾಡಲು ಸೂಕ್ತವಾದ ಗಾಳಿಯ ವ್ಯವಸ್ಥೆ ಇಲ್ಲದ ಕಾರಣ ಮತ್ತು ಹಾವುಗಳು, ಬಾವಲಿಗಳು ಇರಬಹುದಾದ ಸಾಧ್ಯತೆಗಳಿಂದಾಗಿ ಈ ಸುರಂಗವನ್ನ ಕೇವಲ ನೋಡಬಹುದಾಗಿದ್ದು ಒಳಗೆ ಪ್ರವೇಶ ನಿಷಿದ್ಧವಾಗಿದೆ. ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂತಂದ್ರೆ ಈ ಜಾಗದಲ್ಲಿ ಬಹಳಷ್ಟು ಕೋತಿಗಳಿದ್ದು ಅವುಗಳು ತಮ್ಮ ಆಹಾರದ ಹುಡುಕಾಟದಲ್ಲಿ ಭಕ್ತಾದಿಗಳ ಕೈಗಳಲ್ಲಿದ್ದ ಚೀಲಗಳ ಮೇಲೆ ದಾಳಿ ಮಾಡುವ ಸಂಭವ ಹೆಚ್ಚೇ ಇದೆ. ಮೈಯೆಲ್ಲ ಕಣ್ಣಾಗಿರುವಂತೆ ಎಚ್ಚರ ವಹಿಸಬೇಕಾಗತ್ತೆ.
ಗವಿಗಂಗಾಧರೇಶ್ವರ ಸ್ವಾಮಿಯ ಆವರಣದಲ್ಲೇ ಇರುವ ಹೊನ್ನಾದೇವಿಯ ದರ್ಶನ ಪಡೆದ ನಂತರ ಬೆಟ್ಟ ಹತ್ತುವ ಕಾರ್ಯ ಶುರುವಾಗುತ್ತೆ. ಮಾರ್ಗದ ಮಧ್ಯದಲ್ಲಿ ಒಂದು ಸಣ್ಣ ಗೋಪುರದ ಮೇಲೆ ಅನಾವರಣವಾಗಿರುವ ಬಸವನ ವಿಗ್ರಹ ಇದ್ದು, ಅಲ್ಲಿಯ ಮೆಟ್ಟಿಲುಗಳು ಕಡಿದಾಗಿರುವ ಕಾರಣ ಬಹಳ ಜಾಗೃತಿಯಿಂದ ಹತ್ತಬೇಕು. ಮಾರ್ಗದ ಬದಿಯಲ್ಲಿ ತಮ್ಮ ದನಿವಾರಿಸಿಕೊಳ್ಳಲು ಅನೇಕ ಗೂಡಂಗಡಿಗಳಿದ್ದು, ಅಲ್ಲಿ ಕಬ್ಬಿನ ಹಾಲು, ನೀರು, ಮಜ್ಜಿಗೆ, ಸೌತೆಕಾಯಿ, ಕಾಫಿ, ಟೀ, ತಂಪು ಪಾನೀಯಗಳ ಜೊತೆಗೆ ಕಡಲೆಕಾಯಿ ಮತ್ತು ಕಡಲೆಪುರಿ ಸಿಗುತ್ತೆ. ಹೀಗೆ ಸಿಕ್ಕಿದ್ದನ್ನ ತಿನ್ನುತ್ತಾ ಬೆಟ್ಟ ಹತ್ತುತ್ತಾ ಮೇಲೆ ಹೋದರೆ ಅಲ್ಲಿ ಸಿಗುವುದೇ ಒಳಕಲ್ಲು ತೀರ್ಥ ಅಥವಾ ಒರಳುಕಲ್ಲು ತೀರ್ಥ. ಇದು ಮತ್ತೊಂದು ಕುತೂಹಲಕಾರಿ ಸ್ಥಳ. ಸಾವಿರಾರು ಅಡಿಗಳಷ್ಟು ಎತ್ತರದಲ್ಲಿರುವ ಈ ಗುಹೆಯಂಥ ಪ್ರದೇಶದಲ್ಲಿ ಒಂದು ಸಣ್ಣ ಒರಳು ಕಲ್ಲಿನಲ್ಲಿ ಸ್ಥಳವಿದ್ದು, ವರ್ಷದ 365 ದಿನಗಳು ಇಲ್ಲಿ ನೀರು ಸಿಗುತ್ತೆ. ಇಲ್ಲಿನ ನಂಬಿಕೆ ಅಂತಂದ್ರೆ, ನಾವು ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯ ನೆನಪಿಸಿಕೊಂಡು ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿ ನಮ್ಮ ಕೈಗೆ ನೀರು ಸಿಕ್ಕಿದ್ರೆ ನಮ್ಮ ಕೆಲಸವಾಗುತ್ತೆ, ನೀರು ಸಿಗದಿದ್ದಲ್ಲಿ ಕೆಲಸವಾಗೋದಿಲ್ಲ ಅನ್ನೋದಾಗಿದೆ. ವಿಚಿತ್ರ ಅಂದ್ರೆ 6 ಅಡಿಗಳ ಎತ್ತರದ ಮನುಷ್ಯ ಕೈ ಹಾಕಿದಾಗ ನೀರು ಸಿಗದಿದ್ದು, 6 ವರ್ಷದ ಮಗು ಕೈ ಹಾಕಿದಾಗ ನೀರು ಸಿಕ್ಕಿರುವ ಉದಾಹರಣೆಗಳಿರುವ ಕಾರಣ ಈ ಒರಳುಕಲ್ಲು ತೀರ್ಥ ಸ್ಥಳದ ಬಗ್ಗೆ ಜನರಿಗೆ ಬಹಳ ವಿಶೇಷವಾದಂತ ಭಯ ಭಕ್ತಿ ಇದೆ. ಇನ್ನು ಬೆಟ್ಟದ ತುದಿಯಲ್ಲಿ ಶಿವಪಾರ್ವತಿಯ ದೇವಸ್ಥಾನವಿದ್ದು, ಅಲ್ಲಿ 12 ಜ್ಯೋತಿರ್ಲಿಂಗವೂ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಮತ್ತೆ ಕಡಿದಾದ ಬೆಟ್ಟವನ್ನ ಏರುತ್ತಾ ಹೋದಲ್ಲಿ ಇನ್ನೇನು ತುತ್ತ ತುದಿ ಕುಂಬಿಯನ್ನ ತಲುಪುವಲು 10-20 ಮೆಟ್ಟಿಲುಗಳು ಇವೆ ಎನ್ನುವಾಗ ಎಡಬದಿಯಲ್ಲಿ ಎತ್ತಿರವಾದ ಕಡಿದಾದ ಬಂಡೆಯ ಮೇಲೆ ಸುಂದರವಾಗಿ ಕೆತ್ತಿರುವ ಬೃಹತ್ತಾದ ನಂದಿ ವಿಗ್ರಹವಿದೆ. ಈ ನಂದಿ ವಿಗ್ರಹದ ಜಾಗಕ್ಕೆ ಹತ್ತಿ ಅಲ್ಲಿ ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸ. ಇಲ್ಲಿ ಕಾಲಿಡುವ ಜಾಗ ಬಹಳ ಚಿಕ್ಕದಾಗಿದ್ದು, ಮತ್ತೊಂದು ಕಡೆ ನೋಡಿದ್ರೆ ಮೈ ಜುಮ್ ಅನ್ನುವ ಹಾಗೆ ಪ್ರಪಾತವಿದೆ. ಈಗೇನೋ ಅಲ್ಲಿ ಕಬ್ಬಿಣದ ಸರಳುಗಳನ್ನ ಅಳವಡಿಸಿ ಚಾರಣಿಗರ ಸುರಕ್ಷತೆಗೆ ಗಮನ ಕೊಟ್ಟಿದ್ದಾರೆ. ಆದ್ರೆ ಮೊದಲೆಲ್ಲ ಇದನ್ನ ಕೆತ್ತಲು ಬಹಳಷ್ಟು ಸಾಹಸ ಪಟ್ಟಿರಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಭಯವಾಗತ್ತೆ. ಇಷ್ಟೆಲ್ಲ ಸಾಹಸ ಮಾಡಿ ನಂದಿಗೆ ಪ್ರದಕ್ಷಿಣೆ ಹಾಕಿ ಕೆಳಗೆ ಇಳಿದು ಅಲ್ಲಿಂದ 20 ಹೆಜ್ಜೆಗಳನ್ನ ಹಾಕಿದ್ರೆ ಬೆಟ್ಟದ ತುದಿ ಕುಂಬಿಯನ್ನ ತಲುಪಿದ ಕ್ಷಣ ಅಲ್ಲಿಯ ತಣ್ಣನೆಯ ಗಾಳಿ, ಅಲ್ಲಿಂದ ಕಾಣಸಿಗುವ ವಿಹಂಗಮ ನೋಟ ಎಲ್ಲವೂ ಅಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಬೆಟ್ಟ ಹತ್ತಿದ ದಣಿವನ್ನೆಲ್ಲ ಮರೆಸಿ ಬಿಡೋದಂತೂ ಖಂಡಿತ. ಇಲ್ಲೂ ಸಹ ಗಂಗಾಧರೇಶ್ವರ ದೇವಾಲಯವಿದ್ದು, ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದ್ರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು. ಇನ್ನು ಇಲ್ಲಿ 108 ಲಿಂಗಗಳುಳ್ಳ ಅಗಸ್ತ್ಯರ ದೇವಸ್ಥಾನವೂ ಇದ್ದು, ಇಲ್ಲಿನ ಪಾತಾಳ ಗಂಗೆಯಲ್ಲಿ ವರ್ಷ ಪೂರ್ತಿ ನೀರಿನಿಂದ ತುಂಬಿರುತ್ತೆ. ವಿಚಿತ್ರವೆಂದ್ರೆ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗಿ ಬೇಸಿಗೆ ಕಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುತ್ತೆ. ಅಷ್ಟು ಎತ್ತರದ ಬೆಟ್ಟದ ಮೇಲಿದ್ರೂ ಸಹ ಎಂತಹ ಕಡು ಬೇಸಿಗೆಯಲ್ಲಿಯೂ ಇಲ್ಲಿನ ನೀರು ಕಡಿಮೆಯಾಗೋದಾಗಲಿ ಬತ್ತಿರೋದಾಗಲಿ ಉದಾಹರಣೆಯೇ ಇಲ್ಲ.